ಶ್ರೀಲಂಕಾ ಮತ್ತು ಅಫ್ಘಾನಿಸ್ತಾನದ ಮೊದಲನೇ T20 ಸರಣಿಯ ಮೊದಲನೇ ಪಂದ್ಯ ಇವತ್ತು. ಸೊ ಎಲ್ಲಿ ನಡೆಯಲಿದೆ ಅಂದರೆ ರಂಗಿರಿ ದಂಬುಲಾ ಅಂತಾರಾಷ್ಟ್ರೀಯ ಸ್ಟೇಡಿಯಂ ದಂಬುಲಾದಲ್ಲಿ ನಡೆಯುತ್ತಲಿದೆ, ಶ್ರೀಲಂಕಾದಲ್ಲಿದೆ. ಈ T20 ಪಂದ್ಯ ಅಫ್ಘಾನಿಸ್ತಾನ ಶ್ರೀಲಂಕಾದ ಪ್ರವಾಸದಲ್ಲಿದೆ. ಸೊ 17ನೇ ತಾರೀಕು ಫೆಬ್ರವರಿ ಭಾರತೀಯ ಕಾಲಮಾನ ಪ್ರಕಾರ 7 ಗಂಟೆಗೆ ಶುರುವಾಗಲಿದೆ ಸ್ನೇಹಿತರೆ. ಬನ್ನಿ ನೋಡೋಣ ಈ ಎರಡು ಅಫಿಷಿಯಲ್ ಅಂದರೆ ಅಧಿಕೃತವಾದ ಮಾಹಿತಿ. ಒಂದು ಶ್ರೀಲಂಕಾ ಕ್ರಿಕೆಟ್ ವೆಬ್ಸೈಟ್ ಮತ್ತು ಇನ್ನೊಂದು ಆಫ್ಘಾನಿಸ್ತಾನ ಕ್ರಿಕೆಟ್ ಬೋರ್ಡ್. ಸೊ ಇವರಿಬ್ಬರು ಅಧಿಕೃತವಾಗಿ ಆಟಗಾರರನ್ನು ಘೋಷಿಸಿದ್ದಾರೆ, ಯಾರ್ಯಾರು ಈ T20 ಸರಣಿಯಲ್ಲಿ ಭಾಗವಹಿಸಲಿದ್ದಾರೆ ಎಂದು. ಸೊ ಹಾಗೆ ಯಾರ್ಯಾರು ಅಂತ ನೋಡಿದ್ರೆ ಶ್ರೀಲಂಕಾದಿಂದ ವನಿಂದು ಹಸಿರಂಗ, ಸಲಂಕ ನಿಸಾಂಕ, ಕುಶಾಲ್ ಮೆಂಡಿಸ್, ಧನಂಜಯ ದೆ ಸಿಲ್ವಾ, ಕುಶಾಲ್ ಜನಪೆರೇರಾ, ಎಂಜೆಲೋ ಮ್ಯಾಥ್ಯೂಸ್, ದಸುನ್ ಶನಕ, ಮಹೇಶ್ ತೀಕ್ಷ್ಣ, ವಿನೋರು ಫರ್ನಾಂಡೋ, ಮತೀಶ್ ಪತಿರಾಣ, ದಿಲ್ಶಾನ್ ಮಧುಶಂಕ, ನೋವಾನ್ ತುಷಾರ, ಅಖಿಲ ಧನಂಜಯ, ಕಮೆಂಡು ಮೆಂಡಿಸ್, ಸತೀರ ಸಮರವಿಕ್ರಮ. ಹಾಗೆ ಅಫ್ಘಾನಿಸ್ತಾನ ಕಡೆ ನೋಡಿದ್ರೆ ಇಬ್ರಾಹಿಂ ಜಂದಾನ್ ನಾಯಕರಾಗಿದ್ದಾರೆ. ರಹಮದುಲ್ಲಾ ಗುರ್ಬಾಜ್, ಮೊಹಮ್ಮದ್ ಇಶಾಕ್, ರಹಮಿ, ಹಜರತುಲ್ಲಾ ಜಜೈ, ಗುಲಾಬುದ್ದೀನ್ ನಯೀಬ್, ಮೊಹಮ್ಮದ್ ನಬಿ, ನಜೀಬುಲ್ಲಾ ಜರ್ದಾನ್, ಅಸಮತುಲ್ಲಾ ಒಮರಾಜಿ, ಕರೀಂ ಜನತ್, ಶಫ್ರುದ್ದೀನ್ ಅಶ್ರಫ್, ಫರಾದ್ ಅಲ್ ಹಕ್ ಫಾರೂಕಿ, ಫರಾದ್ ಅಹಮದ್, ನವೀನ್ ಉಲ್ ಹಕ್, ನೂರ್ ಅಹಮದ್ ಹಾಗೂ ವಾಫರ್ ಮೊಹಮ್ಮದ್ ಮತ್ತು ಕಾಸಿಂ ಅಹಮದ್. ಸ್ನೇಹಿತರೆ, 3 T20 ಪಂದ್ಯಗಳು ನಡೆಯಲಿದೆ. 17ನೇ ತಾರೀಕು, 19ನೇ ತಾರೀಕು, 21ನೇ ತಾರೀಕು. 3 ಕೂಡ ಒಂದೇ ಸ್ಟೇಡಿಯಂನಲ್ಲಿ ನಡೆಯಲಿದೆ, ಅಂದರೆ RDICS ದಂಬುಲಾ ಸ್ಟೇಡಿಯಂನಲ್ಲಿ ನಡೆಯಲಿದ್ದಾರೆ. ಹಾಗೆಯೇ ಶ್ರೀಲಂಕಾದಲ್ಲಿ ಒಂದು ಸಣ್ಣ ಮಾಹಿತಿ ಕೊಟ್ಟಿದ್ದಾರೆ. ದುಷ್ಮಾನ್ ಚಮೀರ ಅವರು ಈ ಒಂದು ಅಧಿಕೃತವಾಗಿ ಪ್ರಕಟವಾಗಿದ್ದಾರೆ ಮತ್ತು ಅವರು ಇಂಜರಿಗಳ ಕಾರಣದಿಂದ ಅವರು ಇದೊಂದು ಆಡ್ತಿಲ್ಲ. ಸೊ ಅವ್ರ ಬದಲಾಗಿ ಬನೂರ ಫರ್ನಾಂಡೋ ಬಂದಿದ್ದಾರೆ ಅವರ ಸ್ಥಾನ ತುಂಬಲು. ಹಾಗೆ ಬನ್ನಿ ಸ್ನೇಹಿತರೆ, ಏನೇನು ಸ್ಟ್ಯಾಟಿಸ್ಟಿಕ್ಸ್ ಇದೆ ಅಂದರೆ ಈ ಪಿಚ್ಚಲ್ಲಿ ಎಷ್ಟು ಮ್ಯಾಚ್ಗಳು ನಡೆದಿದೆ, ಯಾರ್ಯಾರು ಹೇಗೆ ಆಟ ಆಡಿದ್ದಾರೆ ನೋಡೋಣ. ಸ್ನೇಹಿತರೆ, ಈ ಪಿಚ್ಚಲ್ಲಿ ಅಷ್ಟು ಹೆಚ್ಚು ಅಂತಾರಾಷ್ಟ್ರೀಯ T20 ಪಂದ್ಯಗಳು ನಡೆದಿಲ್ಲ. 2001 ಮತ್ತು 2018ರಲ್ಲಿ ಇಂಗ್ಲೆಂಡ್ ಶ್ರೀಲಂಕಾ ODI ಪಂದ್ಯಗಳು ನಡೆದಿದೆ. T20 ಯಾವುದೂ ನಡೆದಿಲ್ಲ. ಒಂದೆರಡು ಮಹಿಳಾ T20 ಪಂದ್ಯಗಳು ನಡೆದಿದೆ. ಸೊ ಪುರುಷರ ಒಂದು ಭಾಗದಲ್ಲಿ 2 ODI ಪಂದ್ಯಗಳು ಮಾತ್ರ ನಡೆದಿದೆ. ಸೊ ಅದರಲ್ಲಿ ಇಂಗ್ಲೆಂಡು ಮೊದಲು ಬ್ಯಾಟಿಂಗ್ ಮಾಡಿ 143 ರನ್ ಹಾಕಿ 10 ವಿಕೆಟ್ ಕಳೆದುಕೊಂಡಿತ್ತು. ಶ್ರೀಲಂಕಾ 114, 5 ವಿಕೆಟ್ ನಷ್ಟಕ್ಕೆ ಪಂದ್ಯವನ್ನು ಸೋತಿತ್ತು. ಇಂಗ್ಲೆಂಡ್ ಈ ಪಂದ್ಯವನ್ನು ಗೆದ್ದಿತ್ತು ಸ್ನೇಹಿತರೆ. ಹಾಗೆ ಎರಡನೇ ಪಂದ್ಯ ಬಂದು ಇಂಗ್ಲೆಂಡ್ 278 ರನ್ ಗಳಿಸಿ 9 ವಿಕೆಟ್ ಕಳೆದುಕೊಂಡಿತ್ತು. ಶ್ರೀಲಂಕಾ 148 ರನ್ ಗಳಿಸಿ 5 ವಿಕೆಟ್ ಕಳೆದುಕೊಂಡಿತ್ತು. ಸೊ ಈ ಎರಡನೇ ಪಂದ್ಯದಲ್ಲಿ ಸ್ವಲ್ಪ ಮಳೆಯ ಕಾರಣದಿಂದ DL ಮೆಥಡಿಂದ ಇಂಗ್ಲೆಂಡ್ ಗೆದ್ದಿತ್ತು ಸ್ನೇಹಿತರೆ. ಹಾಗೆ ವಿಕೆಟ್ಗಳನ್ನ ನೋಡೋದಾದರೆ ಪೇಸರ್ಸು ಮೊದಲನೇ ಒಂದು ಇನ್ನಿಂಗ್ಸಲ್ಲಿ 1 ವಿಕೆಟನ್ನು ಕಳೆದಿರ್ತಾರೆ, ಮತ್ತು ಸ್ಪಿನ್ನರ್ಸು 2 ಮತ್ತು 1 ಅಂದರೆ 3 ಜನ ಸ್ಪಿನ್ನರ್ಸು, ಒಬ್ಬರು 2 ವಿಕೆಟು, ಒಬ್ಬರು 1 ವಿಕೆಟ್, 1 ವಿಕೆಟ್ ಪಡೆದಿರ್ತಾರೆ. ಹಾಗೆಯೇ ಸ್ಪಿನ್ನರ್ಸಲ್ಲಿ 4-1-1 ಸ್ನೇಹಿತರೆ, ಮತ್ತು ಎರಡನೇ ಇನ್ನಿಂಗ್ಸಲ್ಲಿ 1 ವಿಕೆಟ್. ಪೇಸರ್ಸ್ ಮತ್ತು ಸ್ಪಿನ್ನರ್ಸು ಮೊದಲನೇ ಇನ್ನಿಂಗ್ಸಲ್ಲಿ ಒಂದು ಒಳ್ಳೆ ವಿಕೆಟ್ ಪಡಿತಾರೆ, ಮತ್ತು ಎರಡನೇ ಇನ್ನಿಂಗ್ಸಲ್ಲಿ ಪೇಸರ್ಸು 4 ವಿಕೆಟು ಮತ್ತು ಸ್ಪಿನ್ನರ್ಸು 1 ವಿಕೆಟ್ ಪಡೆದಿರ್ತಾರೆ ಸ್ನೇಹಿತರೆ. ಅಂದರೆ ಮೊದಲನೇ ಒಂದು ಇನ್ನಿಂಗ್ಸಲ್ಲಿ ಹೆಚ್ಚು ವಿಕೆಟ್ಗಳು ಹೋಗುವ ಸಾಧ್ಯತೆಗಳಿದೆ, ಮತ್ತು ಬ್ಯಾಟ್ಸ್ಮನ್ಗಳು ಅಷ್ಟು ರನ್ಗಳು ಮಾಡಲು ಇಲ್ಲಿ ಅವಕಾಶ ಕಡಿಮೆ ಇದೆ. ಬಟ್ ಬೌಲರ್ಸ್ ಮತ್ತು ಸ್ಪಿನ್ನರ್ಸು ಇಬ್ಬರು ಒಂದು ಒಳ್ಳೆ ವಿಕೆಟ್ಗಳನ್ನ ತಗೋತಾರೆ ಮೊದಲನೇ ಇನ್ನಿಂಗ್ಸಲ್ಲಿ. ಈ ಎರಡನೇ ಪಂದ್ಯ DL ಮೆಥಡಿಂದ ಗೆದ್ದಿದ್ರು, ಅದರಿಂದ ಪೇಸರ್ಸ್ ಹಾಗೆ ಹೇಳ್ದಂಗೆ ಮೊದಲನೇ ಇನ್ನಿಂಗ್ಸಲ್ಲಿ 5-1 7 ವಿಕೆಟ್ ಪಡೆದಿದ್ರು. ಸ್ಪಿನ್ನರು 2 ವಿಕೆಟ್ ಪಡೆದಿದ್ರು ಸ್ನೇಹಿತರೆ. ಎರಡನೇ ಇನ್ನಿಂಗ್ಸಲ್ಲಿ 3-1 4 ವಿಕೆಟು ಮತ್ತು ಸ್ಪಿನ್ನರ್ 1 ವಿಕೆಟ್ ಪಡೆದಿದ್ದಾರೆ. ಫಸ್ಟ್ ಇನ್ನಿಂಗ್ಸ್ ನೋಡೋದಾದರೆ ಪೇಸರ್ಸ್ 10 ವಿಕೆಟ್ ಪಡೆದಿದ್ದಾರೆ, ಸ್ಪಿನ್ನರ್ಸು 8 ವಿಕೆಟು ಈ 2 ಮ್ಯಾಚಿಂದ. ಹಾಗೆಯೇ ಸೆಕೆಂಡ್ ಇನ್ನಿಂಗ್ಸಲ್ಲಾದರೆ ಪೇಸರ್ಸು 8 ವಿಕೆಟ್ ಪಡೆದಿರ್ತಾರೆ, ಸ್ಪಿನ್ನರ್ಸು 2 ವಿಕೆಟ್ ಪಡೆದಿರ್ತಾರೆ ಸ್ನೇಹಿತರೆ. ಒಂದು ಟಿಪ್ ಸಿಕ್ಕಿತ್ತು ಈ ಒಂದು ಪಿಚ್ ಬಗ್ಗೆ. ಈ ಪಿಚ್ ಬೌಲರ್ ಫ್ರೆಂಡ್ಲಿ, ಅಂದರೆ ಬೌಲರ್ಗಳ ಒಂದು ಬೌಲರ್ಗಳಿಗೆ ತುಂಬ ಸಾಥ್ ನೀಡುತ್ತೆ ಈ ಫೀಲ್ಡು. ಪೇಸರ್ಸ್ಗಳು ಫಸ್ಟ್ ಸೆಷನಲ್ಲಿ ಒಂದು ಉತ್ತಮ ವಿಕೆಟ್ಗಳನ್ನು ಪಡಿತಾರೆ, ಮತ್ತು ಆಫ್ಟರ್ನೂನ್ ಅಂದರೆ ಎರಡನೇ ಒಂದು ಸೆಷನ್ನಲ್ಲಿ ಸ್ಪಿನ್ನರ್ಸ್ಗಳು ಒಂದು ಉತ್ತಮ ವಿಕೆಟ್ಗಳನ್ನು ಪಡಿತಾರೆ ಸ್ನೇಹಿತರೆ. ಸೊ ಇದು ಒಂದು ಶ್ರೀಲಂಕಾ ಮತ್ತು ಅಫ್ಘಾನಿಸ್ತಾನ್ ತಂಡಗಳು ಘೋಷಿಸಿದ್ದಾರೆ. ಆಗಲೇ ಹೇಳ್ದಂಗೆ 16 ಜನಗಳ ಒಂದು ತಂಡವನ್ನು ಘೋಷಿಸಿದ್ದಾರೆ ಸ್ನೇಹಿತರೆ.
ಹಾಗೆ ನೋಡೋಣ ಬನ್ನಿ ಯಾರ್ಯಾರು ಇತ್ತೀಚಿನ ದಿನಗಳಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ತಮ್ಮ ಒಂದು ಇತ್ತೀಚಿನ ಕ್ರಿಕೆಟ್ಗಳಲ್ಲಿ. ಹಾಗೆ ವಿಕೆಟ್ ಕೀಪರ್ಗಳನ್ನ ನೋಡಿದರೆ ಸ್ನೇಹಿತರೆ, ಶ್ರೀಲಂಕಾ ಕಡೆಯಿಂದ ಕೆ ಮೆಂಡಿಸ್ ಇದ್ದಾರೆ, ಹಾಗೆ ಕುಶಾಲ್ ಪೆರೇರಾ ಇದ್ದಾರೆ, ಸಮರ ವಿಕ್ರಮ ಇದ್ದಾರೆ, ಆ, ಗುರ್ಬಾಜ್ ಇದ್ದಾರೆ ಆಫ್ಘಾನಿಸ್ತಾನ್ ಕಡೆಯಿಂದ, ಮತ್ತೆ ಎಂ ಇಶ್ಕ್ ಅಂತ ಒಬ್ರು ವಿಕೆಟ್ ಕೀಪರ್ ಇದ್ದಾರೆ. ಕುಶಾಲ್ ಮೆಂಡಿಸ್ ಅವರು ಸ್ವಲ್ಪ ಫಾರ್ಮ್ನಲ್ಲಿ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಆಡಿದ ಒಂದು 5 ಪಂದ್ಯಗಳಲ್ಲಿ 40, 61, 16, 10, 80 ಒಂದು ಉತ್ತಮ ಸ್ಥಿತಿಗತಿಯಲ್ಲಿದ್ದಾರೆ ಸ್ನೇಹಿತರೆ. ಕುಶಾಲ್ ಪೆರೇರಾ ಅವರು 22, 11, 34, 65, 47, ಸೊ ಅಷ್ಟು ಒಂದು ಕನ್ಸಿಸ್ಟೆಂಟ್ ಆಗಿಲ್ಲ, ಒಂದು ಆವರೇಜ್ ಆದ ಒಂದು ಸ್ಕೋರ್ಗಳನ್ನು ಮಾಡ್ತಿದ್ದಾರೆ. ಸಮರ ವಿಕ್ರಮ್ ಅವರು 8, 52, 45, 27 ಒಂದು ಉತ್ತಮ ಫಾರ್ಮ್ನಲ್ಲಿದ್ದಾರೆ ಸ್ನೇಹಿತರೆ. ಕುಶಾಲ್ ಮೆಂಡಿಸ್ ಮತ್ತು ಸಮರ ವಿಕ್ರಮ ಒಂದು ಉತ್ತಮವಾದ ಆಯ್ಕೆ ಆಗ್ತಾರೆ ವಿಕೆಟ್ ಕೀಪಿಂಗ್ ಪ್ಲಸ್ ಬ್ಯಾಟಿಂಗ್ ಅಲ್ಲಾದರೆ. ಸೊ ಇಬ್ಬರಲ್ಲಿ ಯಾರು ಒಬ್ಬರು ವಿಕೆಟ್ ಕೀಪಿಂಗ್ ಮಾಡ್ತಾರೆ, ನನ್ನ ಪ್ರಕಾರ ಕುಶಾಲ್ ಮೆಂಡಿಸ್ ಕೀಪಿಂಗ್ ಮಾಡ್ತಾರೆ. ಇನ್ ಕೇಸ್ ಇನ್ನು 3 ಜನನು ಕೂಡ ಬ್ಯಾಟಿಂಗ್ ಆಡಕ್ಕೆ ಬಂದರೆ ಮೆಂಡಿಸ್ ಅವ್ರು ಕೀಪಿಂಗ್ ಮಾಡ್ತಾರೆ, ಪೆರೇರಾ ಮತ್ತು ಸಮರ ವಿಕ್ರಮ ಅವ್ರು ಮಾತ್ರ ಒಂದು ಫೀಲ್ಡಿಂಗ್ ಅಥವಾ ಬ್ಯಾಟಿಂಗ್ ಮಾಡ್ತಾರೆ ಸ್ನೇಹಿತರೆ. ಇನ್ನು ಅಫ್ಘಾನಿಸ್ತಾನ್ ಕಡೆಯಿಂದ ನೋಡೋದಾದರೆ ಗುರ್ಬಾಜ್ ಇದ್ದಾರೆ. ಅವರು ಒಂದು ರೀಸೆಂಟ್ ಫಾರ್ಮ್ನಲ್ಲಿ ಅಷ್ಟು ಫಾರ್ಮಲ್ಲಿ ಇಲ್ಲ, ಯಾಕಂದರೆ ನೀವು ILT T20 ನೋಡಿದಾಗ ಅಷ್ಟು ಅವರು ರನ್ಗಳನ್ನು ಕಲೆ ಹಾಕಿಲ್ಲ ಸ್ನೇಹಿತರೆ. 48, 8, 1, 15, 0. ಮತ್ತು ಇನ್ನೊಬ್ಬರು ವಿಕೆಟ್ ಕೀಪರ್ ಬಂದು ಮೊಹಮ್ಮದ್ ಇಶ್ಕ್ ಇರಬೇಕು. 5, 22, 105, 81, 20 ಒಂದು ಉತ್ತಮ ಸ್ಟ್ಯಾಟಿಸ್ಟಿಕ್ಸ್ ಒಂದು ಅಂಕಿಅಂಶನೂ ಹೊಂದಿದ್ದಾರೆ. ಸೊ ಇವರಿಬ್ಬರಲ್ಲಿ ಯಾರು ಬಂದರೂ ಒಂದು ಉತ್ತಮ ಆಯ್ಕೆ ಬಂದು ಎಂ ಇಶ್ಕ್ ಅಂತ ಆಗ್ತಾರೆ. ಇಲ್ಲಿ ಒಂದೇ ವಿಕೆಟ್ ಕೀಪರ್ ಅವರು ತಂಡವನ್ನು ಪ್ರಕಟಿಸಿದರೆ ಗುರ್ಬಾಜ್ ಒಂದು ಆಯ್ಕೆ ಆಗ್ತಾರೆ ಸ್ನೇಹಿತರೆ. ಸೊ ಈ ವಿಕೆಟ್ ಕೀಪರಲ್ಲಿ ನನ್ನ ಆಯ್ಕೆ ಬಂದು ಮೆಂಡಿಸ್, ಸಮರ ವಿಕ್ರಮ ಮತ್ತು ಗುರ್ಬಾಜ್. ಅವರು ಲೈನಪ್ಸ್ ಬಿಟ್ಟ ಮೇಲೆ ನೋಡಿ ಇವ್ರನ್ನ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಹಾಗೆ ಬ್ಯಾಟ್ಸ್ಮನ್ ಅಂತ ಬಂತ ಅಂದರೆ ಆಂಜೆಲಿನೋ ಮ್ಯಾಥ್ಯೂಸ್ ಇದ್ದಾರೆ, ಶ್ರೀಲಂಕಾ ಕಡೆಯಿಂದ ಚರಿತಾ ಸಲಂಕ ಇದ್ದಾರೆ, ಪ್ರದ್ಯುಮ್ನ್ ನಿಸಾಂಕ ಇದ್ದಾರೆ. ಹಾಗೆ ಅಫ್ಘಾನಿಸ್ತಾನ್ ಕಡೆಯಿಂದ ಹೋದರೆ ಜಝಾ ಇದ್ದಾರೆ, ಇಮ್ರಾನ್ ಜರ್ದಾರ್ ಇವರ ನಾಯಕ ಈ ಸರಿ T20 ಸರಣಿಗೆ. ಹಾಗೆ ಜರ್ದಾನ್ ಕೂಡ, ನಜೀಬುಲ್ಲಾ ಜರ್ದಾನ್ ಕೂಡ ಇದ್ದಾರೆ. ಆಂಜೆಲಿನೋ ಮ್ಯಾಥ್ಯೂಸ್ ಆದರೆ ಒಂದು ಉತ್ತಮ ಫಾರ್ಮ್ನಲ್ಲಿದ್ದಾರೆ. ಅವರು ODIಗಳಲ್ಲಿ ಮತ್ತು ಇತ್ತೀಚಿನ ಒಂದು ರೀಸೆಂಟಾಗಿ ನಡೆದ ಒಂದು T20 ಪಂದ್ಯಗಳಲ್ಲೂ ಕೂಡ ಒಂದು ಉತ್ತಮ ರನ್ಗಳನ್ನು ಕಲೆ ಹಾಕಿದ್ದಾರೆ. 141 ಅಫ್ಘಾನಿ ವಿರುದ್ಧ ODIಯಲ್ಲಿ 155, ಹಾಗೆ ಬೌಲಿಂಗಲ್ಲಿ 2 ವಿಕೆಟ್ ಕೂಡ ಪಡೆದಿದ್ದಾರೆ. 66 ಮತ್ತು 46 ರನ್ಗಳು ಕೂಡ ಕಲೆ ಹಾಕಿದ್ದಾರೆ. ಅಸಲಂಕ ಅವರು ಅಷ್ಟು ಉತ್ತಮವಾದ ಕನ್ಸಿಸ್ಟೆಂಟ್ ಫಾರ್ಮಲ್ಲಿ ಇಲ್ಲ, ಬಟ್ ಒಂದು ಒಳ್ಳೆಯ ಆಯ್ಕೆ ಕೂಡ ಆಗ್ತಾರೆ. 7, 97, 7, 69, 16 ಒಂದು ಸ್ವಲ್ಪ ರಿಸ್ಕ್ ಆಪ್ಷನ್ ಅಂತ ಹೇಳ್ಬೋದು ಸ್ನೇಹಿತರೆ ಅಸಲಂಕ ಅವರು. ನಿಶಾಂಕ ಅವರು ಇದ್ದಾರೆ, ಅವರ ಒಂದು ಕನ್ಸಿಸ್ಟೆನ್ಸಿ ಕೂಡ ಅವರು ತಮ್ಮ ಇತ್ತೀಚಿನ ದಿನಗಳಲ್ಲಿ ತೋರಿಸಿದ್ದಾರೆ. 118, 18, 210, 180, 7. ಜಝಾಯ್ ಇವರು ಕೂಡ ಅಷ್ಟು ಉತ್ತಮ ಫಾರ್ಮ್ನಲ್ಲಿಲ್ಲ, 36, 36, 13, 9, 3. ಇಮ್ರಾನ್ ಜರ್ದಾನ್ ಅವರಿದ್ದಾರೆ, 13, 54, 4, 114, 11. ಈ ಒಂದು 114 ನೋಡಿ ನೀವು ಇವ್ರನ್ನ ಆಯ್ಕೆ ಮಾಡಿದ್ರೆ ಸ್ವಲ್ಪ ಎಡವಟ್ಟಾಗ್ಬೋದು, ಬಟ್ ಒಂದು ಒಳ್ಳೆಯ ಆಟಗಾರ, ಒಂದು ರಿಸ್ಕ್ ಆಪ್ಷನ್ ಅಂತ ಆಗುತ್ತೆ ಒಂದು ಇಮ್ರಾನ್ ಜರ್ದಾನ್ ಅವರು, ನೋಡಿ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳಿ. ನಜೀಬುಲ್ಲಾ ಜರ್ದಾನ್ ಅವರಿದ್ದಾರೆ, 4, 11, 18, 32 ಅಷ್ಟು ಉತ್ತಮ ಸ್ಥಿತಿಗತಿಯಲ್ಲಿಲ್ಲ, ನೀವು ನೋಡಿ ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಆಲ್ರೌಂಡರ್ಸ್ ಅಂತ ಬಂತ ಅಂದರೆ ಯಾರ್ಯಾರು ಇದ್ದಾರೆ ಅಂದರೆ ಶ್ರೀಲಂಕಾ ಕಡೆಯಿಂದ ಶನಕ ಇದ್ದಾರೆ, ಸೆಲ್ವಾ ಇದ್ದಾರೆ, ಕೆ ಮೆಂಡಿಸ್ ಇದ್ದಾರೆ, ಮತ್ತು ವನಿಂದು ಹಸರಂಗ ಇದ್ದಾರೆ. ಅಫ್ಘಾನಿಸ್ತಾನ ಕಡೆಯಿಂದ ಅಶ್ರಫ್ ಇದ್ದಾರೆ, ಒಮರಾಜಿ, ಗುಲಾಬ್ ನೈಬ್, ಕರೀಂ ಜನ್ನತ್, ಮೊಹಮ್ಮದ್ ನಬಿ ಇದ್ದಾರೆ. ಶನಕ ಅವರು ಇತ್ತೀಚಿನ ದಿನಗಳಲ್ಲಿ ಬೌಲಿಂಗಲ್ಲೂ ಕೂಡ ಒಂದು ಉತ್ತಮ ಅಂಕ ಇಲ್ಲ, ಮತ್ತು ಬ್ಯಾಟಿಂಗಲ್ಲೂ ಕೂಡ ಉತ್ತಮ ಅಂಕ ಇಲ್ಲ ಸ್ನೇಹಿತರೆ, ಸ್ವಲ್ಪ ಫಾರ್ಮ್ನಿಂದ ಆಚೆ ಇದ್ದಾರೆ ಅನಿಸುತ್ತೆ. ಡಿ ಸಿಲ್ವಾ ಅವರು ಒಂದು ಉತ್ತಮ ಫಾರ್ಮ್ನಲ್ಲಿದ್ದಾರೆ. ನೀವು ಅವರ ಒಂದು ಇತಿಹಾಸದಲ್ಲಿ ನೋಡೋದಾದರೆ ರನ್ಗಳು ಕೂಡ ಕಲೆ ಹಾಕಿದ್ದಾರೆ ಮತ್ತು ವಿಕೆಟ್ಗಳನ್ನು ಪಡೆದಿದ್ದಾರೆ. 91 ರನ್ನು ಮತ್ತು 2 ವಿಕೆಟು, 150 ರನ್ನು, 15 ರನ್ನು ಪ್ಲಸ್ 1 ವಿಕೆಟ್, ಒಂದು ಉತ್ತಮ ಆಲ್ರೌಂಡರ್ ಆಯ್ಕೆ ಆಗ್ತಾರೆ ಡಿ ಸಿಲ್ವಾ ಅವರು. ಕೆ ಮೆಂಡಿಸ್ ಅವರು 245 ಪ್ಲಸ್ 2 ವಿಕೆಟು, 115, 40, 36 ಒಂದು ವಿಕೆಟ್ ಮತ್ತು ರನ್ ಎರಡೂ ಕೂಡ ಒಂದು ಉತ್ತಮ ಆಯ್ಕೆ ಆಗ್ತವೆ. ವಾನಿಂಡು ಹಸರಂಗ, ಸೊ ಇವರು ನಮ್ಮ RCBಯ ಕೂಡ ಒಂದು ಆಲ್ರೌಂಡರ್ ಕೂಡ ಹೌದು. ಸೊ ಇವರು 14 ರನ್ ಪ್ಲಸ್ 4 ವಿಕೆಟು, 8 ರನ್ನು ಪ್ಲಸ್ 1 ವಿಕೆಟು, 1 ರನ್ ಪ್ಲಸ್ 2 ವಿಕೆಟು, 12 ರನ್ ಪ್ಲಸ್ 2. ಇವರು ನಿಮಗೆ ರನ್ ಅಥವಾ ವಿಕೆಟ್ ಯಾವುದರ ಒಂದು ಸಂಪಾದಿಸಿ ಕೊಡ್ತಾರೆ ಸ್ನೇಹಿತರೆ. ಸೊ ಒಂದು ಉತ್ತಮವಾದ ಆಯ್ಕೆ ಕೂಡ ಆಗ್ತಾರೆ ಇವರು. ಮುಂದಿನ ಆಟಗಾರ ಬಂದು ಅಫ್ಘಾನಿಸ್ತಾನ್ ಕಡೆಯಿಂದ ಅಶ್ರಫ್ ಇದ್ದಾರೆ. ಇವರು ಇತ್ತೀಚಿನ ಒಂದು ಫಾರ್ಮ್ನಲ್ಲಿಲ್ಲ, 4, 5, 0, 63, 24 ಇದ್ದಾರೆ. ಒಮರಾಜಿ ಇದ್ದಾರೆ,
54 ರನ್ನು, 3 ರನ್ನು ಪ್ಲಸ್ 3 ವಿಕೆಟು, 149 ರನ್ನು, 3 ರನ್ನು, 22 ಪ್ಲಸ್ 1 ವಿಕೆಟ್. ಸೊ ಇವರು ಒಂದು ನಿಮಗೆ ರನ್ ಮತ್ತು ವಿಕೆಟ್ ಎರಡನ್ನೂ ಕೂಡ ತಂದು ಕೊಡ್ತಾರೆ. ಸೊ ಒಂದು ಇರಲೇಬೇಕಾದ ಆಟಗಾರರು ಅಂತ ಇವರು ಕೂಡ ಒಬ್ಬರು. ಗುಲಾಬ್ ನೈಬ್ ಇದ್ದಾರೆ, ಅವರು ಕೂಡ ಅಷ್ಟೊಂದು ಫಾರ್ಮ್ನಲ್ಲಿಲ್ಲ. 0, 16, 13, 12, 13. ಕರೀಂ ಜನ್ನತ್ ಒಂದು ಉತ್ತಮ ಬೌಲರ್ ಇದ್ರು ಒಂದು ಇಂದಿನ ದಿನಗಳಲ್ಲಿ. ಈಗ ಸ್ವಲ್ಪ ಫಾರ್ಮ್ನಿಂದ ಆಚೆ ಇದ್ದಾರೆ. ಸೊ ನೀವು ನೋಡಿ ಯೋಚನೆ ಮಾಡಿ ಸ್ವಲ್ಪ ಟೀಮ್ನಲ್ಲಿ ತಗೊಳ್ಳಿ. 1, 17, 2, 20 ಪ್ಲಸ್ 2 ವಿಕೆಟು, 9 ರನ್ನು. ಮೊಹಮ್ಮದ್ ನಬಿಯವರು ಒಂದು ಉತ್ತಮ ಆಲ್ರೌಂಡರ್ ಕೂಡ ಹೌದು. ಒಂದು ಸುಮಾರು ಪಂದ್ಯಗಳಲ್ಲಿ ಕ್ಯಾಪ್ಟನ್ ಕೂಡ ಅವರು ಇವರು. 14 ಪ್ಲಸ್ 1 ವಿಕೆಟು, 1 ರನ್ನು, 136 ರನ್ನು ಪ್ಲಸ್ 1 ವಿಕೆಟ್, 29 ರನ್ನು, 7 ಪ್ಲಸ್ 3 ವಿಕೆಟ್. ಸೊ ಸ್ನೇಹಿತರೆ, ಆಲ್ರೌಂಡರ್ಸ್ ಆದಷ್ಟು ಒಂದು ಹೆಚ್ಚಿನ ನಂಬರ್ಗಳಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಇವರು ರನ್ ಇಲ್ಲ ಅಂತಂದರೆ ವಿಕೆಟ್ ಎರಡೂ ಕಡೆಯಿಂದ ನಿಮಗೆ ಅಂಕಗಳನ್ನು ತಂದುಕೊಡ್ತಾರೆ ಸ್ನೇಹಿತರೆ. ಹಾಗೆ ಬೌಲರ್ಸ್ಗಳನ್ನ ನೋಡಿದ್ರೆ ಎನ್ ತುಷಾರ ಇದ್ದಾರೆ, 1 ವಿಕೆಟ್, 3 ವಿಕೆಟು, 2 ವಿಕೆಟ್, ಒಂದು ಕನ್ಸಿಸ್ಟೆನ್ಸಿ ಇದೆ ಸ್ನೇಹಿತರೆ. ಎ ಧನಂಜಯ ಇದ್ದಾರೆ, ಇವರು ಸ್ಪಿನ್ನರ್ ಕೂಡ ಹೌದು. 2 ವಿಕೆಟು, 9 ರನ್ ಪ್ಲಸ್ 1 ವಿಕೆಟು, 20 ರನ್ ಪ್ಲಸ್ 3 ವಿಕೆಟು, 1 ವಿಕೆಟು, 5 ವಿಕೆಟು ಸ್ನೇಹಿತರೆ. ಒಂದು ಉತ್ತಮ ಸ್ಥಿತಿಗತಿಯಲ್ಲಿದ್ದಾರೆ. ಬಿ ಫರ್ನಾಂಡೋ ಅವರಿದ್ದಾರೆ, ಅಷ್ಟು ಕನ್ಸಿಸ್ಟೆಂಟ್ ಇಲ್ಲ. ಕಳೆದ ಒಂದು 5 ಪಂದ್ಯಗಳಲ್ಲಿ ಬರೀ 2 ವಿಕೆಟ್ಗಳನ್ನು ಪಡೆದಿದ್ದಾರೆ. ಡಿ ಮಧುಶನಕ ಇದ್ದಾರೆ, 2 ವಿಕೆಟು, 0-0, ಒಂದು 5 ಪಂದ್ಯಗಳಲ್ಲಿ ಸೇರಿಸಿ ಬರೀ 3 ವಿಕೆಟ್ ಪಡೆದಿದ್ದಾರೆ ಸ್ನೇಹಿತರು. ಎಂ ತೀಕ್ಷ್ಣ ಒಂದು ಉತ್ತಮವಾದ ಸ್ಪಿನ್ನರ್, ಬಟ್ ಅವರು ಇತ್ತೀಚಿನ ದಿನಗಳಲ್ಲಿ ಏನೋ ಒಂದು ಹೇಳ್ಕೊಳ್ಳುವಷ್ಟು ಫಾರ್ಮ್ನಲ್ಲಿಲ್ಲ ಸ್ನೇಹಿತರೆ. ಕಳೆದ ಒಂದು 5 ಪಂದ್ಯಗಳಲ್ಲಿ ಏನು ಆಡಿದ್ದಾರೆ ಯಾವುದರಲ್ಲೂ ಕೂಡ ಒಂದು ವಿಕೆಟ್ ಪಡೆದಿಲ್ಲ. ಒಟ್ಟು ಒಂದು 7 ರನ್ನು ಪ್ಲಸ್ ಒಂದು 9, ಒಂದು 16 ರನ್ ಮಾತ್ರ ಕಲೆ ಹಾಕಿದ್ದಾರೆ ಸ್ನೇಹಿತರೆ. ಮತೀಶ್ ಪತಿರಾನ ಇವರು ಒಂದು ಉತ್ತಮ ಸ್ಥಿತಿಗತಿಯಲ್ಲಿ ಇದ್ದಾರೆ, 3 ವಿಕೆಟು, 1 ವಿಕೆಟ್, 1 ವಿಕೆಟ್, 2 ವಿಕೆಟ್. ಸೊ ಒಂದು ಉತ್ತಮವಾದ ಆಯ್ಕೆ ಆಗ್ತಾರೆ ಸ್ನೇಹಿತರೆ. ಮುಂದಿನ ಅಫ್ಘಾನಿಸ್ತಾನ್ ಕಡೆ ನೋಡಿದ್ರೆ ಫರೀದ್ ಅಹಮದ್ ಇದ್ದಾರೆ, 0, 2 ವಿಕೆಟ್, 3 ವಿಕೆಟ್, 3 ವಿಕೆಟ್, 2 ವಿಕೆಟ್. ಫಾರೂಕಿ ಅವರಿದ್ದಾರೆ, ಅಷ್ಟೊಂದು ಫಾರ್ಮ್ನಲ್ಲಿಲ್ಲ, 1 ವಿಕೆಟು, 4 ವಿಕೆಟು, 1 ವಿಕೆಟ್ ಇದ್ದಾರೆ. ಬಟ್ ನೀವೊಂದು ರಿಸ್ಕ್ ಆಪ್ಷನ್ ತಗೋಬೋದು ಸ್ನೇಹಿತರೆ. ನವೀನ್ ಹುಲ್ಲಾಕ್ ಇದ್ದಾರೆ, 0, 2 ವಿಕೆಟ್, 1 ವಿಕೆಟ್, 1 ವಿಕೆಟ್, ಅಷ್ಟು ಒಂದು ಕನ್ಸಿಸ್ಟೆನ್ಸಿ ಇಲ್ಲ. ನೂರ್ ಅಹಮದ್ ಇದ್ದಾರೆ, ಒಂದು ಲೆಫ್ಟ್ ಆರ್ಮ್ ಚೈನಾಮನ್ ಸ್ಪಿನ್ನರ್ ಇವರು. 5, 1, 2 ವಿಕೆಟ್ಗಳನ್ನು ಪಡೆದಿರೋ ಸ್ನೇಹಿತರೆ, ಒಂದು ಉತ್ತಮವಾದ ಆಯ್ಕೆ ಆಗ್ತಾರೆ. ಮೊಹಮ್ಮದ್ ಇದ್ದಾರೆ, ಮೊಹಮ್ಮದ್, 0, 0, 2 ವಿಕೆಟ್, 2 ವಿಕೆಟ್. ಸೊ 4 ವಿಕೆಟ್ ಪಡೆದಿದ್ದಾರೆ. ಅಷ್ಟು ಒಂದು ಕನ್ಸಿಸ್ಟೆನ್ಸಿ ಇಲ್ಲ, ನೀವು ಬೇಕಾದ್ರೆ ತಗೋಬೋದು. ಅಹಮದ್ ಇದ್ದಾರೆ, 2 ವಿಕೆಟ್, 1 ವಿಕೆಟ್, 2 ವಿಕೆಟ್. ಒಂದು ಉತ್ತಮ ಸಾಧಾರಣವಾದ ಫಾರ್ಮ್ನಲ್ಲಿದ್ದಾರೆ, ಒಂದು ಆಯ್ಕೆ ಆಗ್ತಾರೆ ಸ್ನೇಹಿತರೆ. ಸೊ ಇದು ಬೌಲರ್ಸ್ಗಳ ಒಂದು ಅನಾಲಿಸಿಸು ಶ್ರೀಲಂಕಾ ಕಡೆಯಿಂದ ಮತ್ತು ಆಫ್ಘಾನಿಸ್ತಾನ್ ಕಡೆಯಿಂದ ಸ್ನೇಹಿತರೆ. ಸೊ ಒಂದು ಯಾರ್ಯಾರು ಬೆಸ್ಟ್ ಪಿಕ್ ಆಗ್ತಾರೆ ಅಂತ ಅಂದರೆ, ವಿಕೆಟ್ ಕೀಪರಲ್ಲಿ ನೀವು ಮೆಂಡಿಸ್ ಅಥವಾ ಗುರ್ಬಾಜ್ನ ತಗೋಬೋದು. ಇನ್ ಕೇಸ್ ಬರೀ ಒಬ್ಬರೇ ಕೀಪರ್ಸ್ಗಳಲ್ಲಿ ಒಬ್ಬರನ್ನ ಮಾತ್ರ ಅವರು ಪ್ಲೇಯಿಂಗ್ 11ನಲ್ಲಿ ತೋರಿಸಿದ್ರೆ ಮೆಂಡಿಸ್ ಶ್ರೀಲಂಕಾ ಕಡೆಯಿಂದ. ಗುರ್ಬಾಜ್ ಕಡೆಯಿಂದ ಏನಾರು ಇಬ್ಬರು ಕೀಪರ್ ಇದ್ದಾರೆ, ಮೊಹಮ್ಮದ್ ಇಶ್ಕ್ ಮತ್ತು ಗುರ್ಬಾಜ್ ಅಂತ ಇದ್ದಾರೆ. ಅವ್ರು ಏನಾರ ಬರೀ ಗುರ್ಬಾಜ್ನ ಲೈನಪ್ಪಲ್ಲಿ ತೋರಿಸಿದ್ರೆ ನೀವು ಗುರ್ಬಾಜ್ನ ಪಿಕ್ ಮಾಡ್ಬೋದು. ಓಪನಿಂಗಲ್ಲಿ ನಿಶಾಂಕ ಅವರು ಒಂದು ಈ ODIಯಲ್ಲಿ ಕೂಡ ಒಂದು ಒಳ್ಳೆ ರನ್ಗಳನ್ನು ಕಲೆ ಹಾಕಿದ್ದಾರೆ. ಇಮ್ರಾನ್ ಜರ್ದಾನ್ ಕೂಡ ಕ್ಯಾಪ್ಟನ್ ಕೂಡ ಹೌದು. ಸೊ ಒಂದು ಒಳ್ಳೆಯ ಸ್ಫೋಟಕ ಬ್ಯಾಟ್ಸ್ಮನ್ ಕೂಡ ಹೌದು. ಒಮರಾಜಿ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಇದ್ದಾರೆ. ಹಸರಂಗ ಇವರು ಕೂಡ ಬೌಲಿಂಗ್ ಮತ್ತು ಬ್ಯಾಟಿಂಗಲ್ಲಿದ್ದಾರೆ. ಏಂಜೆಲಿನ್ ಮ್ಯಾಥ್ಯೂಸ್ ಇವರು 2 ಡೌನ್ ಇಲ್ಲ 3 ಡೌನಲ್ಲಿ ಬರ್ತಾರೆ, ಮತ್ತು ಕೆಲವೊಂದು ಸರಿ ಇವ್ರಿಗೆ ಓವರ್ ಕೂಡ ಕೊಡ್ತಾರೆ. ಸೊ ಅದರಿಂದ ಇವರು ಏಂಜೆಲಿನಾ ಮ್ಯಾಥ್ಯೂಸ್ ಕೂಡ ಒಂದು ತುಂಬ ಇದಾಗ್ತಾರೆ. ಇನ್ನು ಬೌಲಿಂಗ್ ಕಡೆಯಿಂದ ಆದರೆ ಪತಿರಾನ ಒಂದು ಸ್ಪೀಡ್ ಬೌಲರ್ ಅಥವಾ ಪೇಸ್ ಬೌಲರಲ್ಲಿ ಉತ್ತಮ ಆಯ್ಕೆ ಆಗ್ತಾರೆ, ಮತ್ತು ಧನಂಜಯ ಬಂದು ಸ್ಪಿನ್ ಬೌಲರ್ ಆಗ್ತಾರೆ. ನೂರ್ ಅಹಮದ್ ಒಂದು ಉತ್ತಮವಾದ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಬೌಲರು ಅಫ್ಘಾನಿಸ್ತಾನ್ ಕಡೆಯಿಂದ. ಫಹೀಮ್ ಅಹ್ಮದ್ ಒಂದು ಸ್ಪೀಡ್ ಬೌಲರ್. ಸ್ವಲ್ಪ ರಿಸ್ಕಿ ಆಪ್ಷನ್ ಅಂತ ಅಂದರೆ ನೀವು ಸ್ನೇಹಿತರೆ, ನೀವು ರಿಸ್ಕ್ ತೊಗೊಂಡು ಟೀಮ್ನಲ್ಲಿ ಇವ್ರನ್ನೂ ಕೂಡ ಇನ್ಕ್ಲೂಡ್ ಮಾಡ್ತೀರಾ ಅಂತ ಅಂದರೆ ಇನ್ ಕೇಸ್ ಕೀಪರಲ್ಲಿ ನೀವು ಸಮರ ವಿಕ್ರಮನ ಕೂಡ ಪಿಕ್ ಮಾಡ್ಕೋಬೋದು. ಹಾಗೆ ಅಫ್ಘಾನಿಸ್ತಾನ್ ಕಡೆಯಿಂದ ಇಶ್ಕ್ನ ಕೂಡ ಪಿಕ್ ಮಾಡ್ಕೋಬೋದು. ನೀವು ಒಂದು ಏನು ಆ ಟೀಮ್ನ ಕಟ್ತೀರಲ್ಲ, ಅದ್ರ ಜೊತೆ ಸ್ವಲ್ಪ ರಿಸ್ಕ್ ತೊಗೋತೀರ ಅಂದರೆ ಈ ಪ್ಲೇಯರ್ಸ್ನ ಕೂಡ ನೀವು ಇನ್ಕ್ಲೂಡ್ ಮಾಡ್ಬೋದು. ಅಸಲಂಕಾ ಕೂಡ ಬರ್ತಾರೆ, ಇವರು ಒಂದೊಂದ್ಸರಿ ಬೌಲಿಂಗ್ ಕೂಡ ಮಾಡ್ತಾರೆ, ಹಾಗೆ ಒಂದೊಂದ್ಸತಿ ಬ್ಯಾಟಿಂಗ್ ಕೂಡ ಒಂದು ಇತ್ತೀಚಿನ ದಿನಗಳು ಅಷ್ಟು ಫಾರ್ಮ್ನಲ್ಲಿಲ್ಲ. ಎನ್ ಜರ್ದಾನ್ ಇವರು ಕೂಡ ಅಷ್ಟು ಫಾರ್ಮ್ನಲ್ಲಿಲ್ಲ. ಮೊಹಮ್ಮದ್ ನಬಿ, ಇಲ್ಲಿ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಈ ಬೌಲಿಂಗ್ ಈ ಪಿಚ್ ಬಂದು ನಮಗೆ ಅಷ್ಟು ಯಾವುದೋ ಒಂದು T20 ಮ್ಯಾಚ್ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಇಲ್ಲಿ ಸ್ಪಿನ್ನರ್ಸ್ ಜಾಸ್ತಿ ವಿಕೆಟ್ ತೊಗೊಳ್ತಾರೆ, ಇಲ್ಲ ಪೇಸರ್ಸ್ ಜಾಸ್ತಿ ವಿಕೆಟ್ ತೊಗೊಳ್ತಾರೋ ಅಂತ. ಇವ್ರು ಮೊಹಮ್ಮದ್ ನಬಿ ಕೂಡ ನೀವು ರಿಸ್ಕ್ ಆಪ್ಷನ್ ತಗೋಬೋದು ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ಗೆ.
ಧನಂಜಯ ಡಿ ಸಿಲ್ವಾ ಕೂಡ ಅವರಿದ್ದಾರೆ. ಅವರು ಓಡಿಯಲ್ಲಿ ಒಂದು ಒಳ್ಳೆ ಪ್ರದರ್ಶನ ತೋರಿಸಿದ್ದಾರೆ. ಬಟ್ ಇತ್ತೀಚಿನ T20ಗಳಲ್ಲಿ ಯಾವುದೋ ಒಂದು ಅವ್ರದ್ದು ಅಷ್ಟು ನಮಗೆ ಮಾಹಿತಿ ಸಿಕ್ಕಿಲ್ಲ. ಕುಶಾಲ್ ಮೆಂಡಿಸ್ ಅವರಿದ್ದಾರೆ. ಹಾಗೆ ತೀಕ್ಷ್ಣ ಅವರಿದ್ದಾರೆ ಬೌಲಿಂಗಲ್ಲಿ. ಅಷ್ಟು ಫಾರ್ಮ್ನಲ್ಲಿಲ್ಲ, ಬಟ್ ನೀವು ರಿಸ್ಕ್ ತಗೋಬೋದು ಅಂದರೆ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೋಬೋದು ಸ್ನೇಹಿತರೆ. ತುಷಾರ್ ಅವರಿದ್ದಾರೆ, ಮತ್ತು ಫಾರೂಕಿ, ಆಮೇಲೆ ನವೀನ್ ಹುಲ್ಲಕ್ ಅಷ್ಟು ಫಾರ್ಮ್ನಲ್ಲಿಲ್ಲ ಸ್ನೇಹಿತರೆ. ಸೊ ಇಷ್ಟು ಸ್ವಲ್ಪ ಸ್ವಲ್ಪ ರಿಸ್ಕ್ ಆಪ್ಷನ್ನು. ಇವರು ಒಂದು ಸೇಫ್ ಆಪ್ಷನ್ ಕೂಡ ನೀವು ತಗೋಬೋದು ಸ್ನೇಹಿತರೆ. ಸ್ನೇಹಿತರೆ, ನಮ್ಮ ವಿಡಿಯೋ ಇಷ್ಟ ಆಗಿದೆ ಡೈರೆಕ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಸೊ ನಾವು ಇದೇ ರೀತಿ ವಿಡಿಯೋಗಳನ್ನ ಮತ್ತೆ ಜಾಸ್ತಿ ಮಾಡಿ ಅಪ್ಲೋಡ್ ಮಾಡಿ ನಮಗೆ ಮೋಟಿವೇಶನ್ ಕೂಡ ಸ್ನೇಹಿತರೆ. ಸೊ ಆಲ್ ದಿ ಬೆಸ್ಟ್. ನೋಡ್ಕೊಂಡು ಆಡಿ, ಜಾಗರೂಕತೆಯಿಂದ ಆಡಿ ಸ್ನೇಹಿತರೆ. ಆಲ್ ದಿ ಬೆಸ್ಟ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.